ಎಲ್ಲರಿಗೂ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. Hello guys, welcome to my vlog. ಹೇಗಿದ್ದೀರಾ ಎಲ್ರು? ಹೇಗಿದ್ದೀರಾ? எப்படி இருக்காங்க? நல்லா இருக்காங்க. ತಮಿಳ್ ಪೇಸಮ್ಮ. ಪೇಸಂಗ ಗೈಸ್, ಇವತ್ತು ನಾವು ಬೈಕ್ ಡೆಲಿವರಿಗೆ ಹೋಗ್ತಿದೀವಿ. ಇವಳು ನಂಗೆ ಸರ್ಪ್ರೈಸ್ ಅಂತ ಇಟ್ಕೊಂಡು ಬಂದಿದ್ಲು ಹೊಸದು ಬೈಕಿಗೆ. ನಂಗೆ ಗೊತ್ತಾಯ್ತಾ ನಿಂಗೆ? ನಂಗೆ ಗೊತ್ತಾಯ್ತು. ಈಗ ಬೈಕ್ ಎಂತ ಮಾಡೋದು ಗೊತ್ತಲ್ಲ, ಕಾರಿದ ಮೇಲೆ ಕಟ್ಟಿ ಇಟ್ಕೊಳ್ಳೋದು. ನಿಂಗೆ ಬಿಡ್ಲಿಕ್ಕೆ ಬರೋದಿಲ್ಲ. ನಾ ಬೈಕ್ ಬಿಡ್ತಾನೆ. ಎಂತ ಎಷ್ಟು ಗೇರ್ ಇರ್ತದೆ ಬೈಕಲ್ಲಿ? ನನ್ನ ಮಾನ ಮರಿತಿಗ್ಲಿಕ್ಕೆ ನೀನು. ಆ ಬೈಕಲ್ಲಿ ಎಷ್ಟು ಬ್ರೇಕ್ ಇರ್ತದೆ ಹೇಳು? ಬೈಕಲ್ಲಿ 3 ಬ್ರೇಕ್ ಇರ್ತದೆ. ಇಲ್ಲೇ ನೋಡಿ, ಅವಳಿಗೆ ಬರ್ತದೆ ಗೈಸ್, ಅವಳಿಗೆ ಬರ್ತದೆ. ಒಂದು ಪ್ಲೇಸ್ ಇದೆ ಆಯ್ತಾ, ಅಲ್ಲಿ ನಮ್ಗೆ ವೈಲ್ಡ್ ಜಾಕ್ ಫ್ರೂಟ್ ಮತ್ತೆ ಮ್ಯಾಂಗೋಸ್ ಎಲ್ಲ ಸೆಲ್ ಮಾಡ್ತಿದಾರೆ ಅಂತ ಹೇಳಿ. ಪೆಲಕಾಯಿ ಸೆಲ್ ಮಾಡ್ತಿದಾರೆ ಅಂತ ಗೊತ್ತಾಯ್ತು ಆಯ್ತಾ. ಸೊ ನಾವು ಅಲ್ಲಿ ಹೋಗಿ ಈಗ ನೋಡ್ತಿದ್ದೇವೆ. ಎಲ್ಲಾದ್ರೂ ನಮ್ದು ಲಕ್ ಚೆನ್ನಾಗಿದ್ರೆ ನಮ್ಗೆ ಇವತ್ತು ಸಿಕ್ಕುತ್ತೆ. ಇಲ್ಲಾಂದ್ರೆ ಇವಳಿಗೆ ಅಲ್ಲೇ ಬಿಟ್ಟು ಬರೋದು ಇವತ್ತು. ನಾನು 10 ಸತಿ ಹೇಳಿದ್ದೇನೆ ನಾವು ಇದು ರೂಟ್ ಅಲ್ಲಿ ಬರ್ಬಾರ್ದು ಅಂತ. ಇದು ರೋಡ್ ಬ್ಲಾಕ್ ರೋಡ್ ಇದು. ಮತ್ತೆ ಓಪನ್ ಆಗಿದೆಯಾ? ಓಪನ್ ಆಯ್ತಾ? ಅಬ್ಬಾ ಬಚಾವ್, ಸರಿ ಮಾಡಿದ್ದಾರೆ ಗೈಸ್. ಸಾಂಗ್ ಹಾಡ್ ನೋಡುವ. ಯಾವ್ದು ಸಾಕು? ಟೂ ಬಿಡೆ. ಅದೇ ಹೇಳ್ತೀಯಲ್ವಾ ಯಾವಾಗ್ಲೂ. ಅದೇ ಒಂದು ಬರುತ್ತೆ ಗೈಸ್, ಇವನಿಗೆ ಒಂದೇ ಬರುದು. ಟೂ ಬಿಡೆ ಅನಿಸುತ್ತಿದೆ. ಅದು ಮೊನ್ನೆ ಹಾಡಿದೆ. ಈಗ ಬೇರೆ ಹಾಡುವ. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡೋರ್ ಸೈಡಲ್ಲಿ, ಲಿರಿಕ್ಸ್ ಗೊತ್ತಿಲ್ಲ ನನಗೆ. ನಾನು ಸಾಂಗ್ ಹಾಡ್ತೇನೆ. ನಾನೀಗ ಸಾಂಗ್ ಹಾಡ್ತೀನಿ. ಬಾ ಚಲಿಗೆ ಬೆಂಗಳೂರು ದೇಕನಿಕೋ, ಬಾ ಚಲಿಗೆ ಬೆಂಗಳೂರು ದೇಕನಿಕೋ, ಬೆಂಗಳೂರು ಮಾಲಿಕ್ ಮುಜೆ ಅಂದರ್ ಬುಲಾಯಾ, ದರ್ವಾಜಾ ಲಗಾಯಾ. ಹೇಳು, ಈಗ ನೀನ್ ಹೇಳ್ಬೇಕು. ಬೆಂಗಳೂರು ಸಾವುಕಾರ್ ಮಾಲಿಕ್ ಮುಜೆ ಅಂದರ್ ಬುಲಾಯಾ, ದರ್ವಾಜಾ ಲಗಾಯಾ. ಲಗಾ ಕೆ ಕ್ಯಾ ಕಿಯಾ? ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಇದು ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಸೊ ಗೈಸ್, ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಆಯ್ತಾ, ನನ್ನ ವಾಯ್ಸ್ ಚಂದ ಇದೆಯಾ ಇಲ್ವಾ ಅಂತ. ನಾನು ಚಿಕ್ಕದಿರ್ಬೇಕಾದ್ರೆ ನನ್ನ ವಾಯ್ಸ್ ಯಾರಿಗೂ ಇಷ್ಟ ಇರ್ತಿರ್ಲಿಲ್ಲ. ಯಾಕಂದ್ರೆ ಈಗ ಇಷ್ಟ ಇಲ್ಲ ನಿನ್ನ ವಾಯ್ಸ್. ಸತ್ಯ. ಯಾಕಂದ್ರೆ ಕಕ್ಕೆ ಕರ ಕರ ತುಪ್ಪ ಜಳಿ ಜಳಿ ಮಾವಿನ ಮಾಟೆ ಮರದಲ್ಲಿ ಕೋಟೆ ಹಾಗೆ ಆಡ್ತಾಳೆ ಇವಳು. ಅದೇ ಹಾಗೆ ಉಂಟಲ್ಲ, ಬೇಸ್ ಉಂಟು ಬಾಬೆ. ಎಂತದ ನಿನ್ನಂತ ಹುಡುಗ ಮಾಡಿ ಬಿಟ್ಟಿದ್ಯಾ ನನಗೆ. ಬೇಸ್ ಉಂಟಾ, ಗಲೀಜ್ ಉಂಟಾ ವಾಯ್ಸ್ ನಿಂದು? ನೀನ್ ಗಲೀಜ್ ಹೋಗು. ನೀ ಗಲೀಜ್ ಕಪ್ಪೆ ಮುಸಂಡಿದಲ್ಲ, ಇವನ್ ಗಲೀಜ್ ಗೈಸ್. ಪೆರಗುಡೆ ಮುಸಂಡಿದಲ್ಲ. ನಮ್ಮ ಊರಿನ ರೋಡ್ಸ್ ಎಲ್ಲ ನೋಡಿ ಎಷ್ಟು ಕ್ಲೀನ್ ಆಗಿ ನೀಟ್ ಆಗಿದೆಯಲ್ಲ. ಉಳ್ದದೆಲ್ಲ ಇವನಿಗೆ ಕೊಡುದು ಗೈಸ್. ಉಳ್ದದೆಲ್ಲ ಕುಡಿತಾನೆ. ವಿಷಯ ಅಂತ ಹೇಳಿದ್ರೆ, ನಾವು ಇವತ್ತು ವೈಲ್ಡ್ ಜಾಕ್ ಫ್ರೂಟ್ ತರ್ಬೇಕಂತ ಹೇಳಿ ನಾವು ಅಲಂಗಾರಿಗೆ ಬಂದಿದ್ವು ಆಯ್ತಾ. ಬಟ್ ಅವರೇ ಇಲ್ಲ. ಪಚ್ಕ ಆಯ್ತು ನಮ್ಗೆ. ಅಯ್ಯೋ, ಈಗ ಸುಮ್ನೆ ನಾವು ವಾಪಸ್ ಹೋಗ್ತಿದ್ದೇವೆ. ನಂಗೆ ತಿನ್ಲಿಕ್ಕೆ ಆಸೆ ಇತ್ತು. ವ್ಲಾಗ್ ಮಾಡಾ ಗೈಸ್. ನೋಡಿ, ಅವ್ನು ವ್ಲಾಗ್ ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಗರ್ಲ್ ಫ್ರೆಂಡ್ ಟೆಕ್ಸ್ಟ್ ಮಾಡ್ತಿದ್ದಾನೆ. ಗರ್ಲ್ ಫ್ರೆಂಡ್ಗೆ ಈಗ ಕಾಲಿಂಗ್. ಹಲೋ ವಿಗುವಾ, ಏನ ಗರ್ಲ್ ಫ್ರೆಂಡ್? ಎಂತ ಸಹ ನಂಗೆ ಮನಸ್ಸಿಲ್ಲ ಮಾಡ್ಲಿಕ್ಕೆ. ಮನಸ್ಸಿದ್ದರೆ ಮಾರ್ಗ. ನೀನು ಹೇಳಿ ನೋಡುವ. ನನಗೆ ಕೈ ನೋವು. ಯಾಕಂತ ಹೇಳಿದ್ರೆ ನಂದು ಜಿಮ್ ಅಲ್ಲಿ ಯಾವುದೋ ಒಂದು ಜಿಮ್ ಮಾಡಿ ಎಂತ ಸಹ ಮಾಡ್ಲಿಲ್ಲ. ಎಂತದ ನಂಗೆ ಮಿಸ್ ಆಗಿ ಉಂಟಲ್ಲ. ಇದು ನೋಡಿ, ಇದಕ್ಕೆ ಕೇಳುದು ಗಂಬ್ರಿಶ್ ಸಿಂಗಿಂಗ್ ಬ್ರೀಡ್ ಅಂತ. ಇದು ಸ್ಪೆಷಲ್ ಬ್ರೀಡ್. ಇದು ಆಫ್ರಿಕಾ. ನಾವು ಈಗ ಗೈಸ್ ಎಲ್ಲಿ ಬರ್ತಿದೀವಿ ಅಂದ್ರೆ, ಗುಮ್ಮಟ ಬೆಟ್ಟ, ಕಾರ್ಕಳದ ಗುಮ್ಮಟ ಬೆಟ್ಟಕ್ಕೆ ಬರ್ತಿದ್ದೀವಿ. ತುಂಬ ಇಲ್ಲಿ ಕೂಡ ಬರೋದಾಗೆ ಟೈಮ್ ಆಗಿತ್ತು. ಸೊ ಹಾಗೆ ಬಂದಿದ್ದೀವಿ. ಇಲ್ಲಿ ಎಷ್ಟು ಸ್ಟೆಪ್ಸ್ ನನಗೀಗ ಕೌಂಟ್ ಗೊತ್ತಿಲ್ಲ ಎಷ್ಟು ಸ್ಟೆಪ್ಸ್ ಉಂಟಂದ. ಹಾಗೆ ಆಚೆ ಕೈ ಹಿಡ್ದ ಕೈ ಮುರಿತೀನಿ ನಿಂದು. ನಂಗೆ ಎಲ್ಲಿ ಹೋಗ್ತಿಲ್ಲ. ಸೂಪರ್ ಕಾಣ್ತುಂಟ ವೆದರ್ ಅಲ್ಲ ಸನ್ಸೆಟ್. ಅದೇ ಯಾವುದೋ ಒಂದು. ಎಂತ ಗೈಸ್, ಇವನಿಗೆ ಎಂತ ಬಂದಿದೆ, ಸ್ಕೂಲಿಗೆ ಹೋಗ್ಲಿಲ್ಲ ಅನಿಸ್ತದೆ ನನಗೆ. ನಾನ್ ಹೋಗಿ ಬಾರಾ ಬನ್ನಿ ನೋಡುವ. ನಿಂದು ಎಂತವ ನಿಂಗೆ ಅಲ್ಲಿ ಅದು ಡಾಗಿಶ್ ಬೈ ಹೋಯ್ತು. ಆಮೇಲೆ ನಿಂಗೆ ಹೋಗ್ಲಿಕ್ಕೆ ಆಗುದಿಲ್ಲವಾ? ಎಂತ ಚಪ್ಪಲ್ ತೆಗೆದಂತ ಮಾಡ್ಲಿಕ್ಕುಂಟು. ಅಲ್ಲ, ಅಲ್ಲಿ ಡಾಗೇಶ್ ಹೋದ, ಜಾಗಿಂಗ್ ಮಾಡ್ತಾ ಹೋಗ್ತಿದ್ದಾನೆ. ನಾನು ನಾಳೆ ಬರುದಾ? ನೀನು ಇವತ್ತು ಹೋಗಿ ಬಾ. ನಿಲ್ಲು ಸ್ವಲ್ಪ.
ಗೈಸ್ ಇಲ್ಲಿ ನೋಡಿ, ಇದೇ ನಮ್ಮ ಬೆಟ್ಟ. ನೋಡಿ ಈ ಬೆಟ್ಟದಿಂದ ಹೇಗೆ ಕಾಣ್ತಿದೆ ಒಂದು ವ್ಯೂ ನೋಡಿ ಆಯಿತಾ. ನಾವು ಮೇಲಿನ ಹೋಗಿ ತೋರಿಸ್ತೇವೆ ನಿಮಗೆ. ನಂದು ಆ್ಯಕ್ಚುಲಿ ನಂದು ಹ್ಯಾಂಡ್ ಇಂಜುರಿ ಆಗಿದೆ. ಇದು ಲೆಫ್ಟ್ ಇಟ್ಕೋ. ಎಷ್ಟು ಮಂಗ ಅಂದ್ರೆ ಇವಳು, ದಡ್ಡಿ ಅಂದ್ರೆ ನಂಗೆ ಹೇಳ್ತಿದ್ಲಲ್ಲ, ಎಷ್ಟು ದಡ್ಡಿ ಅಂದ್ರೆ ರೈಟ್ ಇಂಜುರಿ ಆಗಿದೆ, ಲೆಫ್ಟ್ ಇಂಜುರಿ ಆಗಿದೆ, ರೈಟ್ ಅಲ್ಲಿ ಇಟ್ಕೋ. ಸಿಂಪಲ್. ರೈಟ್ ಸೈಡ್ ಇಂಜುರಿ ಆಗಿದೆ. ಸೊ ಗೈಸ್ ನಾವು ಆಲ್ರೆಡಿ ಬಂದಾಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿಂದ ವ್ಯೂ ನೋಡಿ, ಸ್ವಲ್ಪ ಚಂದ ಕಾಣ್ತಾ ಉಂಟಲ್ಲ. ಫಸ್ಟ್ ಒಳಗೆ ಹೋಗಿ ತೋರಿಸ್ತೇವೆ. ನೋಡಿಲ್ಲ ಗುಮ್ಮಟೇಶ್ವರ ನೋಡಿ. ಮತ್ತೆ ನೆಕ್ಸ್ಟ್ ವರ್ಷ ಗುಮ್ಮಟೇಶ್ವರಲ್ಲಿ ಮಸ್ತಕ ಅಭಿಷೇಕ ಆಗ್ಲಿಕ್ಕೆ ಉಂಟು. ನೆಕ್ಸ್ಟ್ ವರ್ಷವಾದು? ಎಸ್. ಓಕೆ. ಸೊ ಫಸ್ಟ್ ಐ ಆಮ್ ಔಟ್ ಆಫ್ ಬ್ರೆತ್. ಗೈಸ್ ಇಲ್ಲಿ ನೋಡಿ, ನಿಮ್ಗೆಲ್ಲರಿಗೆ ತೋರಿಸ್ತಿದ್ದೇವೆ. ಮಕ್ಕಳು ನೋಡಿ, ಇದು ಒಂದು ಬಾವಿ ಆಯಿತಾ. ನೋಡಿ ನೀರಿಲ್ಲ, ನೀರು ಕಾಣಲಿಕ್ಕಿಲ್ಲ ನಿಮಗೆ, ಬಟ್ ಬಾವಿ ಅದರಲ್ಲಿ ಎಂಥದ ಕಾಣ್ತಾ ಉಂಟು ಜಾನ್, ಕಾಯಿನ್ಸ್ ಅದು. ಬಟ್ ದೊಡ್ಡ ದೊಡ್ಡ ಕಾಯಿನ್ಸ್ ಕಾಣ್ತಾ ಉಂಟು, ಎಂತ ಅಂತ ಗೊತ್ತಿಲ್ಲ. ಟ್ರೆಷರ್ ಇರ್ಬೋದು, ಟ್ರೆಷರ್. Some mysteries are not meant to be solved. This was said by the philosopher John. ವಾವ್ ಜಾನ್, ಹಂಗ ತೂಕ ಸತ್ತು ನಾ ಹೇಳ್ತೇನೆ. ಇಲ್ಲಿ ಒಂದು ಫೋಟೋ ತೆಗೆದ್ರೆ ಉಂಟಲ್ಲ, ನೀನು ಸೂಪರ್ ಕಾಣ್ತಿ. ನೀನು ಆಕ್ಚುಲಿ ನೀನು ಚಂದ ಇಲ್ಲ ನೋಡ್ಲಿಕ್ಕೆ, ಆದ್ರೆ ನೀನು ಇಲ್ಲಿ ಫೋಟೋ ತೆಗೆದ್ರೆ ಚಂದ ಕಾಣ್ಬೋದು ಅಂತ ಅನ್ಸ್ತಾ ಉಂಟು. ಕಲ್ಲು ಈಗ ಸಹ ಬಿಸಿ ಉಂಟು, ಯಾಕಂದ್ರೆ ಇದು ಕಲ್ಲು ಉಂಟಲ್ಲ ತುಂಬಾ ಅಬ್ಸರ್ವ್ ಮಾಡ್ತದೆ ಹೀಟ್ ಅನ್ನು. ಹೌದು. बिना विशाल हो दिक्बल पर मत इतराओ, दया क्षमा की शक्ति बढ़ाओ, आत्महित के हेतु हृदय में जागृत करो विवेक, ನಂಗೆ ಜ್ವರ ಬರ್ತಾ ಉಂಟು. ಯಾರಿಗೆ ಸಹ ಗೊತ್ತಾಗಲಿಲ್ಲ, ಈಗ ಗೊತ್ತಾಯ್ತು ನನಗೆ ಯಾಕೆ ಒಂಥರ ಫೀಲ್ ಆಗ್ತಾ ಉಂಟು, ಜ್ವರ ಬರ್ತಾ ಉಂಟು ಅಂತ ಗೊತ್ತಾಯ್ತು. ಸೊ ಗೈಸ್ ಇಲ್ಲಿ ನೋಡಿ, ನಿಮ್ಗೆ ಇನ್ನೊಂದು ತೋರಿಸ್ತೇನೆ ಆಯ್ತಾ. ನೋಡಿ ಇಲ್ಲಿ ಇನ್ನೊಂದು ಎಂತ ಗೊತ್ತುಂಟ, ಮಳೆ ಬರುವಾಗ ಫುಲ್ ನೀರಾಗ್ತದೆ. ಮಳೆ ಬರ್ಬೇಕಾದ್ರೆ ಫುಲ್ ನೀರು, ಆದ್ರೆ ಇವಾಗ ನೀರಿಲ್ಲ, ಯಾಕಂದ್ರೆ ಸಮ್ಮರ್ ಅಲ್ಲ. ಸಮ್ಮರ್ ಅರೆ ಸಹ ನೀರು ನೋಡು, ಸ್ವಲ್ಪ ನೀರು ಉಂಟು. ಮತ್ತೆ 7 ಸೈಜ್ ನೋಡಿ. ಎಂತ ನಾನಿಂದ ಬಾಡಿ ಬಿಲ್ಡರಾ? ನಾನು ಹೀಗೆ ಆಗಿದ್ದೀನಿ, ಹೆಂಗಿದ್ದೆ ಹೆಂಗಾದೆ ನಾನು, ಇವಳು ಹೆಂಗಿದ್ದೆ ಹೆಂಗಾದೆ. ನಂಗೆ ಊಟ ಹಾಕೋದಿಲ್ಲ, ಅವಂದು ಊಟ ಎಲ್ಲ ನಾನೇ ತಿನ್ನೋದು. ಅನ್ಫಿಟ್ ಇವಳು, ಅನ್ಫಿಟ್ ಬ್ಲಾಗರ್. ನಾನು ಸುಮ್ಮನೆ ಹೇಳುದು ಗೈಸ್, ನೀವು ಯಾರು ನಂಗೆ ಕಣ್ಣು ಹಾಕಬಾರ್ದು ಅಂತ ಆಯ್ತಾ. ನಾವು ಫುಲ್ ಫಿಟ್. ನಾವೀಗ ಬೇಕಿದ್ರೆ ಇಲ್ಲಿಂದ ಅಲ್ಲಿ ಜಂಪ್ ಹೊಡಿತೀವಿ. ನಾವೇ ಜಂಪ್ ಹೊಡಿಯೋದಿಲ್ಲ, ಯಾಕೆಂದ್ರೆ ಗೊತ್ತಾದ್ರೆ ಕಣ್ಣು ಬೀಳ್ತದೆ ಅಂತ, ಅದಕ್ಕೆ ಹಾರುದಿಲ್ಲ. ಟು ಅಮೆರಿಕಾ to see my friend Monica, if she is very busy. There is my name is Sun. Look at me. ನನ್ನ ಹೆಸರೇ ಸನ್ ನೋಡಿ. ಅವನು ಬೇರೆಯವ್ರದ್ದು ಸನ್, ನಾನೇ ನಂದು ಸನ್. ಅಪ್ಪಂದು ಸನ್. ನೀವು ಮೂನ್ ನೋಡ್ತೀರಾ? ಮೂನು. ನಾನು ಮೂನ್. ಅವಳ ಹೆಸರೇ ಮೂನ್, ನನ್ನ ಹೆಸರು ಸನ್. ನನ್ನ ಮಗಳಿಗೆ ನಾನು ಮೂನ್ ಅಂತ ಹೆಸರಿಡ್ತೇನೆ ಮದುವೆ ಆಗಿದ್ಮೇಲೆ. ನಾನು ನಿಮಗೆ ಮೆಡಿಟೇಟ್ ಮಾಡೋದು ಹೇಗೆ ತೋರಿಸ್ತೀನಿ. ನಾನೀಗ ನಾನೊಂದು 11 ಗಂಟೆಯಿಂದ ನೈಟ್ ಬೆಳಿಗ್ಗೆ ಉಂಟಲ್ಲ 6 ಗಂಟೆ 7 ಗಂಟೆ ತನಕ ನಾನು ಮೆಡಿಟೇಟ್ ಮಾಡ್ತೀನಿ. ನೀವು ನೋಡ್ತೀರಿ ಅದು ಮೆಡಿಟೇಟ್. ನಾನೊಂದು ಹೇಳ್ತೀನಿ ನಿಮ್ಗೆ ಆಯ್ತಾ. ನಾವು ಈಗ ಐಡಿಯಾ ಬಂದಿದೆ ನಮಗೆ, ಎಂತ ಅಂತ ಹೇಳಿದ್ರೆ ಸೈಲೆಂಟ್ ವ್ಲಾಗ್. ಮಾತಾಡ್ಲಿಕ್ಕಿಲ್ಲ ವ್ಲಾಗ್ ಅಲ್ಲಿ. ಅದು ನನಗೆ ಯಾರೋ ಕಾಮೆಂಟ್ ಹಾಕಿ ಹೇಳಿದ್ರು, ನೀವು 40 ಮಿನಿಟ್ಸ್ ಇದ್ದು 50 ಮಿನಿಟ್ಸ್ ಇದ್ದು 60 ಮಿನಿಟ್ಸ್ ಇದೆಲ್ಲ ವ್ಲಾಗ್ಸ್ ಮಾಡಿ ಅಂತ. ಅದಕ್ಕೆ ನಾವು ಮಾಡ್ತಿದ್ದೇವೆ. ಎಂತ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳೋದು, ಇಲ್ಲ ನಾವು ಸಹ ಸುಮ್ಮನೆ, ನೀವು ಸಹ ಸುಮ್ಮನೆ. ಮತ್ತೆ ಇನ್ನೊಂದು, ನಾವು ಬೇಕಿದ್ರೆ ಲೈವ್ ಬರ್ತೀವಿ. ಲೈವ್ ಬರ್ಬೇಕಾ ಇನ್ಸ್ಟಾಗ್ರಾಮ್ ಹೇಳಿ ಆಯ್ತಾ, ಲೈವ್ ಬಂದು ತೋರಿಸ್ತೀವಿ. ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದ್ರೆ, ಈಗೆಲ್ಲ ಹೋಗ್ತಾ ಇರ್ತಾರಲ್ಲ ನಾವು, ಆಗ ನಂಗೆ ತುಂಬಾ ನಾಚಿಕೆ ಆಗೋದು ಮಾರೆ ಮಾತಾಡ್ಲಿಕ್ಕೆ. ನಮ್ಗೆ ಎಂತ ಗೊತ್ತುಂಟ, ನಾವು ಕ್ಯಾಮ್ರಾ ತೋರಿಸಿದ್ರೆ ಸಾಕು, ತುಂಬಾ ಜನ ನಮ್ಮನ್ನೇ ಹೀಗೆ ನೋಡ್ತಾ ಇರ್ತಾರೆ. ನಂಗೆ ತುಂಬಾ ನಾಚಿಕೆ ಆಗ್ತದೆ, ಅದಕ್ಕೆ ನಾನು ತುಂಬಾ ನಾಚಿಕೆ ಆಗ್ತದೆ ನನಗೆ, ಅದಕ್ಕೆ ನನಗೆ ಸ್ವಲ್ಪ ಶೈ. ಗೈಸ್ ಗೊಮ್ಮಟ ಬೆಟ್ಟದ್ದು ಕೆಳಗೆ ಬಂದ ಮೇಲೆ ಉಂಟಲ್ಲ, ನಿಮಗೆ ಒಂದು ಅಂಗಡಿ ಸಿಗ್ತದೆ ಇಲ್ಲಿ, ಚರ್ಮುರಿ ಅಂಗಡಿ. ಸೊ ಇಲ್ಲಿ ಬಂದು ನೀವು ತಿನ್ಬೋದಾಯ್ತಾ. ದಾದಾದ ತಿಕ್ಕೊಂಡು ಮೂಲು ದಾದಾದ ತಿಕ್ಕೊಂಡು ಹಾ, ಸೌತೆಕಾಯಿ, ಮ್ಯಾಂಗೋ. ಒಂದು ಫಾದರ್ ಹ್ಯಾಂಡ್ ಡಾಂಕಿ. ಇದು ಯಾಕೆ ತಗೊಳ್ಳಿದ್ದು ಗೊತ್ತಾ? ಹೈ ಫೈಬರ್ ಇದು, ಅದಕ್ಕೆ. ನನಗೆ ತಿನ್ನಿಸೊಂದು ಮಕ್ಕ ಪಾಪ ಅಕ್ಕನಿಗೆ ತಿನ್ನಿಸ್ಬೇಕು ಅಷ್ಟು.
ಕೊಡ. ಮತ್ತೆ ನಂಗೆ ತೆಗೆದು ಕೊಡ್ಬೇಕಂತ ಹೇಳಿದ್ರೆ ನಾನು ನಾನು ಕೊಡುದಿಲ್ಲ. ಓಕೆ ಆರಿಸ್ ಪಾಪ ಅಕ್ಕನಿಗೆ ಫಸ್ಟ್ ಕೊಡ್ಬೇಕು. ನಂಗೆ ಹುಷಾರಿಲ್ಲ. ಹುಷಾರಿಲ್ಲ. ಇದು ಭೂತದ ಕತೆ ನಾನು ಭೂತಕ್ಕೆ ನಿಂದು ಹೋಗು ಮಾರಿದೆ. ಭೂತ ನಿಂದು ಮಣ್ಣಾಕಿದೆ. ಭೂತಕ್ಕೆ ನಿಂದು ಇವಳೊಂದು ಭೂತ ಅದು ಬರಲೇ ಇಲ್ಲ. ಅದು ಇವತ್ತು ಹೇಳಲೇಬೇಕು ನನಗೆ ಭೂತದ ಕತೆ. ನಮ್ದು ಮನೇಲಿ ಭೂತ ಉಂಟಲ್ಲ ತೋರಿಸೋಣ. ಅದು ನೀನೇ ತೆಗಿಯೋಗಿದೆ. ಲಾಸ್ಟ್ ಟೈಮ್ ಹೇಳ್ತೀನಿ ಕೇಳು. ಬೇಡ ಬೇಡ ಇವತ್ತೊಂದು ಹೇಳ್ಬೇಡ ಪ್ಲೀಸ್. ನೀನ್ ನಾಳೆ ಕಂಟಿನ್ಯೂ ಮಾಡು. ಸೊ ಗೈಸ್ ಇದು ನಾಳೆದು ಪಳ್ಳಿದು ಸ್ಟೋರಿ ನಾಳೆ ಹೇಳ್ತೀವಿ ನಾವು ನಾಳೆದು ವ್ಲಾಗ್ ಅಲ್ಲಿ. ಸೊ ಇವತ್ತಿಗೆ ಮುಕ್ತಾಯ ಮಾಡುವ ಅಂತ ಹೇಳಿ ಇವತ್ತಿನ ವ್ಲಾಗ್ ಅನ್ನು ನಾವು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. See you in the next vlog. Take care. Bye bye. See you everyone. ಬೈ.